ಪೂಜ್ಯ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಈ ವರ್ಷ ಬಹಳ ವಿಶೇಷವಾಗಿ ಸಹಸ್ರ ಚಂಡಿ ಹೋಮವನ್ನು ಮಾಡಿಸಿದ್ದಾರೆ. 16 ಲಕ್ಷ ನವಾರಣ ಮಂತ್ರ ಸಹಿತ ಸಹಸ್ರ ಚಂಡಿ ಯಾಗ ಇದು. ವನದುರ್ಗಾ ಹೋಮ, ವೃಕ್ಷಶಾಂತಿ ಹೋಮ ಬಹಳ ವಿಶೇಷವಾಗಿ ನಡೆದಿದೆ. ಏನು ಕಾರಣ ಅಂತಂದರೆ, ಸ್ವಾಮೀಜಿಯವರು ಮುಂಚೆಯೇ ನೋಡಿದ್ರು, ಎಲ್ಲಿ ನೋಡಿದ್ರು ಕೂಡ ಅಶಾಂತಿ, ಈ ಅಶಾಂತಿಯನ್ನು ಹೋಗಿಸ್ಬೇಕು, ಯುದ್ಧದ ವಾತಾವರಣ ಎಲ್ಲ ಕಡೆ ಕೂಡ, ಇದೆಲ್ಲವೂ ಹೋಗಬೇಕು, ಎಲ್ಲರೂ ಶಾಂತಿಯಾಗಿರಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಈ ಚಂಡಿ ಹೋಮವನ್ನು ಮಾಡಿಸಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಾಡತಾಯಿ ಚಾಮುಂಡೇಶ್ವರಿ ಅಮ್ಮನವರು, ಆದ್ದರಿಂದ ಮೈಸೂರಲ್ಲೇ ಈ ಚಂಡಿ ಹೋಮ ಆಗಬೇಕು ಅಂತ ಹೇಳಿ ಸ್ವಾಮೀಜಿಯವರು ಸಂಕಲ್ಪ ಮಾಡಿ ಇಲ್ಲೇ ಆ ಹೋಮವನ್ನು ಮಾಡಿಸಿ ಎಲ್ಲರ ಒಳಿತಗಾಗಿ ಸ್ವಾಮೀಜಿಯವರು ಪ್ರಾರ್ಥನೆಯನ್ನು ಮಾಡಿ ಎಲ್ಲರನ್ನೂ ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಎಲ್ಲರೂ ಕೂಡ ಪ್ರಕೃತಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಪರ್ಯಾವರಣ ನಾವು ಕಾಪಾಡಿಕೊಳ್ಬೇಕು. ವಾತಾವರಣ ಚೆನ್ನಾಗಿದ್ರೇ ನಾವೆಲ್ಲರೂ ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ. ಭೂಮಿ, ನೀರು, ಪಂಚಭೂತಗಳು ಚೆನ್ನಾಗಿದ್ದಾಗ ನಾವು ಆನಂದವಾಗಿರ್ತೀವಿ. ಹಾಗಾಗಿ ಎಲ್ಲರೂ ಗಿಡ ನೆಡಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾ ವನದುರ್ಗಾ ಪೂಜೆಯನ್ನು, ವೃಕ್ಷಶಾಂತಿ ಪೂಜೆಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಇವತ್ತು ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿವಸ ಕೂಡ ಚಂಡಿ ಹೋಮ ನಡೆದಿದೆ ಆಶ್ರಮದಲ್ಲಿ. ನಾಳೆಯಿಂದ ಆಷಾಢ ಪ್ರಾರಂಭ. ಆಷಾಢ ಮಾಸ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ, ಅದರಲ್ಲೂ ವಿಶೇಷವಾಗಿ ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಆನಂದವಾಗಿ ನಾವು ಆಚರಣೆ ಮಾಡಿಕೊಳ್ತೀವಿ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯನ್ನು ಆಷಾಢ ಮಾಸದಲ್ಲಿ ಬಹಳ ವಿಶೇಷವಾಗಿ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ನಮ್ಮದು. ಏನು ಕಾರಣ ಅಂತಂದರೆ, ಇಲ್ಲಿ ಆಷಾಢದಲ್ಲಿ ಚಾಮುಂಡಿ ಅಮ್ಮನವ್ರ ಹುಟ್ಟದಬ್ಬ ನಾವು ಆಷಾಢದಲ್ಲಿ ಮಾಡ್ತೀವಿ, ಬಹಳ ವಿಶೇಷ ಆಯಿತು. ಆದ್ದರಿಂದ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಚಂಡಿ ಹೋಮವನ್ನು ಕೂಡ ಸ್ವಾಮೀಜಿಯವರು ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಈ ಆಷಾಢವನ್ನು ಚೆನ್ನಾಗಿ ಆಚರಣೆ ಮಾಡಿಕೊಳ್ಳಿ. ಹಾಗೂ ಬೆಟ್ಟದ ಒಂದು ಸಂರಕ್ಷಣೆಯನ್ನು ಕೂಡ ನಾವು ಮಾಡಿಕೊಳ್ಬೇಕು. ಬೆಟ್ಟದಲ್ಲಿ ಚೆನ್ನಾಗಿ ಗಿಡ ಮರಗಳನ್ನು ನೆಡುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಹಾಗೂ ಗೌರ್ಮೆಂಟ್ನವರು ಮಾಡ್ತಾ ಇದ್ದಾರೆ. ಹಾಗೆ ಸಾಮಾನ್ಯ ಭಕ್ತರು, ಪ್ರಜೆಗಳು ಕೂಡ ಆ ಬೆಟ್ಟವನ್ನು ಶುಭ್ರವಾಗಿ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಸೇವೆ ಇರಲೇಬೇಕು. ಅಲ್ಲಿ ಹೋಗಿ ಎಲ್ಲರೂ ಈ ಪ್ಲಾಸ್ಟಿಕ್ ಕವರ್ಗಳನ್ನು ಬಿಸಾಕೋದು, ಅಲ್ಲಿ ಗಲೀಜು ಮಾಡೋದು, ಈ ಥರದ್ದು ನಾವು ಮಾಡಬಾರ್ದು. ಎಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ತಗೋಬೇಕು. ಬೆಟ್ಟವನ್ನು ನಾವು ಕ್ಲೀನಾಗಿ ಇಟ್ಕೋತೀವಿ, ಶುಭ್ರವಾಗಿ ಇಟ್ಕೊಳ್ತೀವಿ. ಬೆಟ್ಟವೆಲ್ಲ ಕೂಡ ಅಮ್ಮನವರೇ, ಆ ಅಮ್ಮನವರ ಒಂದು ರೂಪವೇ ಬೆಟ್ಟ. ಅಲ್ಲಿ ನಾವು ಏನೋ ಹೇಸಿಗೆ ಮಾಡಿ ಗಲೀಜು ಮಾಡಿ ಮೇಲೆ ದರ್ಶನಕ್ಕೆ ಹೋದರೆ ಪ್ರಯೋಜನ ಇಲ್ಲ. ಬೆಟ್ಟ ಎಲ್ಲ ಕೂಡ ಅಮ್ಮನವರ ಸ್ವರೂಪ. ಅದರಿಂದ ಅದನ್ನು ನಾವು ಕಾಪಾಡಿಕೊಳ್ಳೋಣ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಆ ಅಮ್ಮನವರ ಸೇವೆಯನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ಕೂಡ ಆ ಚಾಮುಂಡಿ ತಾಯಿಯ ಅನುಗ್ರಹ ಇರಲಿ ಅನ್ನುವಂಥ ಆ ಪ್ರಾರ್ಥನೆಯನ್ನು ಮಾಡ್ತಾ, ಈ ಯುದ್ಧ ವಾತಾವರಣ ಎಲ್ಲವೂ ಹೋಗಿ ಶಾಂತಿ ಅನ್ನೋದು ನಮ್ಮ ಪ್ರಪಂಚದಲ್ಲಿ ನೆಲೆಗೊಳ್ಳಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ನಾವೆಲ್ಲ ಮಾಡೋಣ. ನಾವು ಮಾಡುವಂಥ ದಿನ ಪೂಜೆಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ವಿಶ್ವಶಾಂತಿ ಆಗಲಿ, ಲೋಕ ಕಲ್ಯಾಣವಾಗಲಿ, ಎಲ್ಲರೂ ಕೂಡ ಸೌಮನಸ್ಯದಿಂದ ಬಾಳುವಂಥ ಒಂದು ಬುದ್ಧಿಯನ್ನು ಭಗವಂತ ಎಲ್ಲರಿಗೂ ಕೂಡ ದಯಪಾಲಿಸ್ಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದತ್ತ, ಶ್ರೀ ಗುರು.